ಕುಟುಂಬಗಳಿಗೆ ನ್ಯಾಯ ಸಿಗಲೇಬೇಕು. ನೊಂದಿತ ಕುಟುಂಬಗಳಿಗೆ ನ್ಯಾಯ ಸಿಗಲೇಬೇಕು. ರಮ್ಯಾನನ್ನು ಅರೆಸ್ಟ್ ಮಾಡೋರು ಬಿಡುಗಡೆ ಮಾಡಲೇಬಾರದು. ನ್ಯಾಯ ಸಿಗಲೇಬೇಕು. ಯಾವುದೇ ಕಾರಣಕ್ಕೂ ಬೇಲ್ ಸಿಗಲೇಬಾರದು. ಯಾವುದೇ ಕಾರಣಕ್ಕೂ ಬೇಲ್ ಸಿಗಲೇಬಾರದು. ನಮಸ್ಕಾರ ಸರ್, ನನ್ನ ಹೆಸರು ಜ್ಯೋತಿ. ನಾನು ಕೋಲಾರ ಪಕ್ಕದಲ್ಲಿ ನಿರ್ನಳ್ಳಿ ಸರ್ ನಮ್ಮದು. ನಾವು ಈ ಥರ ಮೇಡಮ್ ಮಾತು ಕೇಳಿ, ರಮ್ಯಾ ಮೇಡಮ್ ಮಾತು ಕೇಳಿ ನಾವು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀವಿ ಸರ್ ಅಲ್ಲಿ. ಆದರೆ ನಮ್ಮ ಊರಲ್ಲಿ ಸುಮಾರು ಜನರ ಹತ್ರ ನಾವು ಕಟ್ಸಿದ್ದೀವಿ ಸರ್. ನಮ್ಮ ಊರಿಗೆ ಒಂದು 25 ಲಕ್ಷ ಬರಬೇಕು ಸರ್. ಅಷ್ಟು ಅಮೌಂಟ್ ಕಟ್ಸಿದ್ದೀವಿ ಜನಗಳಿಗೆ ನಾವು ನಂಬಿಸಿ. ಆದರೆ ನಮಗೆ ಗೊತ್ತಿರಲಿಲ್ಲ ಸರ್ ಇಷ್ಟು ಬೇಗ ಈ ಥರ ಮೋಸ ಮಾಡ್ತಾರಂತ. ಏನಂದರೆ 1 ಲಕ್ಷ ರೂಪಾಯಿ ಕಟ್ಟಿದರೆ 20,000 ರೂಪಾಯಿ ಸಿಗುತ್ತೆ. ಮನೇಲಿ ಹೆಣ್ಮಕ್ಳು ನಾವೆಲ್ಲ ಕೂತ್ಕೊಂಡು ಯಾಕೆ ಊಟ ಮಾಡಬೇಕು? ಎಲ್ಲ ಗಂಡಸರು ಕಷ್ಟಪಟ್ಕೊಂಡು ಬಂದು, ಮಕ್ಕಳು ಕಷ್ಟಪಟ್ಕೊಂಡು ಬಂದು, ಹೆಣ್ಮಕ್ಳು ನಾವು ಕೂತ್ಕೊಂಡು ಯಾಕೆ ತಿನ್ನಬೇಕು ಅಂತ ಹೇಳ್ಬಿಟ್ಟು ನಾವಿದು ಮಕ್ಕಳಿಗೆ ಮನೆಯಲ್ಲಿ ಗಂಡಂದಿರಿಗೆ ಯಾರಿಗೂ ಗೊತ್ತಿಲ್ಲದ್ರೆ ಇನ್ವೆಸ್ಟ್ಗಳು ಮಾಡ್ಕೊಂಡಿದ್ದೀವಿ ಸರ್. ದಯವಿಟ್ಟು ಜಿಲ್ಲಾ ಆಡಳಿತ ಮಧ್ಯಪ್ರವೇಶ ಮಾಡಿ ನಮ್ಮ ಕುಟುಂಬಗಳಿಗೆ ಸಹಕರಿಸಿ ನಮಗೆಲ್ರಿಗೂ ನಮ್ಮ ಹಣವನ್ನು ವಾಪಸ್ ಕೊಡಬೇಕು ಅಂತ. ನಮಸ್ಕಾರ, ನನ್ನ ಹೆಸರು ಮಹಾಲಕ್ಷ್ಮಿ ಅಂದ್ಬಿಟ್ಟು ಉಣ್ಕುಂದ. ನಾವು ಅಮೌಂಟ್ ಬೇರೆ ಕಟ್ಟಿದ್ರೆ 1 ಲಕ್ಷ, ಅದು ವಾಪಸ್ಸೇ ಬಂದಿಲ್ಲ. ನಮ್ಗೆ ಕಟ್ಟಿರೋ ಅಮೌಂಟು ನನಗೆ 1 ರೂಪಾಯಿನೂ ಬಂದಿಲ್ಲ. ಹೋಗಿ ಇದಕ್ಕೆ ಕೇಳಿದಕ್ಕೆ ಸ್ವಿಚ್ ಆಫ್ ಬೇರೆ ಮಾಡ್ಕೊಬಿಡು. ಎಷ್ಟು ದಿವಸದಿಂದ ಕಟ್ಟಿದ್ರಮ್ಮ? ಆಯ್ತಾ, ಜುಲೈಯಲ್ಲಿ ಕಟ್ಟಿದ್ರಿ ನೀವು? ನಮ್ಗೊಂದು ಪೇಮೆಂಟು ಬಂದಿರಲಿಲ್ಲ. ನಾವು ಇವಾಗ ಮನೆಯಿಂದ ನಮ್ಮನ್ನ ಆಚೆ ಕಳಿಸ್ತಾ ಇದ್ದಾರೆ ಎಲ್ಲರೂ. ನಾವೇನಂತ ಹೇಳ್ಕೊಬೇಕಂತ ಗೊತ್ತಾಗ್ತಾ ಇಲ್ಲ. ನೀವೇನಾದರೂ ಮಾಡಿ ನಮ್ಮ ನ್ಯಾಯ ಮಾಡಿಸ್ಬೇಕು ಅನ್ಕೋದೇವ್ರಿ. ಇಲ್ಲ ಅಂದರೆ ನಾವು ಪೊಲೀಸ್ ಸ್ಟೇಷನಲ್ಲಿ ಕುತ್ಕೊಂತೀವಿ. ನಾವು ನ್ಯಾಯ ಬರೋವರೆಗೂ ನಾವು ಬಿಡಲ್ಲ. ಜನವರಿ 1ರಲ್ಲಿ ನಾವು 1 ಲಕ್ಷ ಹಾಕಿದ್ವಿ, 4 ಪೇಮೆಂಟ್ ಬಂತು. ಮತ್ತೆ ತಿರುಗೋಗಿ 5ನೇ ತಿಂಗಳೊಂದು 1 ಲಕ್ಷ ಹಾಕಿದ್ವಿ, ಮತ್ತೆ ಹೋಗಿ 2 ಲಕ್ಷ ಹಾಕಿದ್ವಿ. 6ನೇ ತಿಂಗಳು 9ನೇ ತಾರೀಕು ಅವ್ರು ಬರುತ್ತೆ ಅಂತೇಳಿ ಭರವಸೆ ಕೊಟ್ಟಿದ್ದಕ್ಕೆ ನಾವು ಹಾಕಿದ್ವಿ. ಒಡವೆ ಮನೆಯಲ್ಲಿರೋ ಮಕ್ಕಳು ಫೀಸ್ ಸಮೇತ ಕಟ್ಕೊಬಿಟ್ಟಿದ್ದೀವಿ. ಸುಮಾರು 5 ಲಕ್ಷ ಹಾಕಿದ್ದೀವಿ. ನಮ್ಮ ಪರಿಸ್ಥಿತಿ ತುಂಬ ಗಂಭೀರವಾಗೈತೆ. ಮನೆಯಲ್ಲಿ ಡ್ರೈವರ್ ಕೆಲಸ, ಬಡ್ಡಿ ಕಟ್ಟೋಕ್ಕಾಗ್ತಾಯಿಲ್ಲ, ಒಡವೆನ ಬಿಡಿಸ್ಕೊಳಕ್ಕಾಗ್ತಾಯಿಲ್ಲ. ಇಬ್ಬರು ಹೆಣ್ಮಕ್ಳಿದ್ದಾರೆ, ನಾವೇನು ಮಾಡ್ಬೇಕು ಹೇಳಿ ಸರ್? ನೀವು ನಂಬಿಸಿದಕ್ಕೆ ತಾನೇ ಅವತ್ತು ಬಂದು ಅವಳೇ ಮನೆ ಹತ್ರ ಕೇಳ್ತಾಳೆ ಹಾಕಿ ಅಂತ ಹೇಳ್ಬಿಟ್ಟು. ಇವಾಗ ಹಾಕ್ಸ್ಬಿಟ್ಟು ಇವ್ರು ನಾವೆಲ್ಲೋ ಹೋಗೋಣ ಹೇಳಿ? ನಮಗೆ ಒಂದು ಪೇಮೆಂಟು ಬಂದಿಲ್ಲ. ಫಸ್ಟದು 1 ಲಕ್ಷ ಏನಿದೆ 4 ತಿಂಗಳು ಬಂದಿದೆ ಪೇಮೆಂಟು. ನಮ್ಮ 4 ಲಕ್ಷದ 1 ರೂಪಾಯಿ ಬಂದಿಲ್ಲ ಸರ್. ನಮ್ಮದು 5 ಲಕ್ಷ ಇದೆ ಟೋಟಲ್. ನಮ್ಮದು ಮನೆ ಹತ್ರ ಯಾರು ಬಂದು ಕಟ್ಸ್ಕೊಂಡು? ಅವರೇ ನಿಂಗೆ ಪರಿಚಯ ಇರೋರು ಕಳಿಸ್ತಾರೆ, ಹಾಕ್ಸಿ ಅಂತ ಹೇಳ್ಬಿಟ್ಟು. ಇವಾಗ ನೀವು ನಂಗೆ ಪರಿಚಯ ಇದ್ದೀರಾ, ಹಾಕ್ಸ್ತೀವಿ ಅಂತ ಹೇಳ್ಬಿಟ್ಟು ಅಂತ. ಆ ಥರ ರಮ್ಯಾನ ಅವರು ಆಫೀಸಲ್ಲೇ ಹೇಳಿದ್ದಾರೆ, ಕಟ್ಟಿ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಯಾರು? ರಮ್ಯಾ ಮೇಡಮ್. ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಆ ದುಡ್ಡನ್ನು ರಮ್ಯಾ ಮತ್ತು ಕಾಳಿಕಾ ದೇವಿ ಎಂಟರ್ಪ್ರೈಸ್ ಏನಿದೆ ಹೆಸರು, ಆ ಕಾಳಿಕಾ ಸಂಸ್ಥೆ, ಆ ಸಂಸ್ಥೆಯಿಂದ ನಮಗೆ ಹೋಗ್ತಾರೆ ಸರ್. ಏನು ನಮ್ಮ ಕೋಲಾರ ಜಿಲ್ಲೆ ಅಂದರೆ ಮಾಲೂರು, ದಬ್ಬನಹಳ್ಳಿ, ಕೋಲಾರ ಬ್ರಾಂಚಲ್ಲಿ ಏನು ಸುಮಾರು 100 ಕೋಟಿಗೆ ಹೆಚ್ಚು ಹಗರಣ ಆಗಿದೆ. ಕಾಳಿಕಾ ದೇವಿ ಎಂಟರ್ಪ್ರೈಸಿಂದ ನಮ್ಮ ಸಾವಿರಾರು ಕುಟುಂಬಗಳು, ನೊಂದ ಕುಟುಂಬಗಳು, ನಮ್ಮ ಸುಮಾರು ನೂರಾರು ಕುಟುಂಬಗಳು ಬೀದಿ ಬಂದಿದೆ ಸರ್. ಅದರಿಂದ ನಮ್ಮ ಜಿಲ್ಲಾಡಳಿತ ಈ ಒಂದು ಪ್ರಕರಣದಲ್ಲಿ ಮಧ್ಯಪ್ರವೇಶಿಸಿ ನಮ್ಮ ನೊಂದ ಕುಟುಂಬಗಳಿಗೆ ದುಡ್ಡು ವಾಪಸ್ ಬರಲು ಒಂದು ಸಹಕಾರ ಕೊಡಬೇಕಂತ ನಾನು ಈ ಮೂಲಕ ನಿಮ್ಗೆ ಕೋರ್ಕೊತೀನಿ. ಯಾರು ಸಹಕಾರ ಕೊಡಬೇಕು? ಜಿಲ್ಲಾಡಳಿತ ನಮಗೆ ಬಂದು ನಮ್ಮ ಕುಟುಂಬಗಳಿಗೆ ಒಂದು ನ್ಯಾಯ ಒದಗಿಸ್ಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ನನ್ನ ಹೆಸರು ಕಸ್ತೂರಿ ಅಂತ. ನಾನು 2,40,000 ಹಾಕಿದ್ದೆ. 3 ತಿಂಗಳಾಗಿತ್ತು. ಆ ಅಮೌಂಟ್ ತಗೊಂಡು ಮತ್ತೆ ಹಾಕಿದೆ. ನಾನು 4 ತಿಂಗಳಾದಮೇಲೆ ಮತ್ತೆ ಹಾಕಿದೆ. ಯಾಕಂಟಿ ತಗೊತೀಯ, ರಿನ್ಯೂವಲ್ ಮಾಡ್ಕೊತೀಯ, ಮತ್ತೆ ಅದನ್ನು ನನಗೆ ಹಾಕು, ತಗೊಂಡು ಏನು ಮಾಡ್ತೀಯ ಅಂದರು. ಮತ್ತೆ ಅದು ಹಾಕಿ ಮತ್ತೆ ಇನ್ನೂ 1.5 ಲಕ್ಷ ಹಾಕಿದೆ. ಮತ್ತೆ 60,000 ಹಾಕಿದೆ. ಸಂಬಳನೇ ಬರಲಿಲ್ಲ ಸರ್. ನಿಮಗೆ ಟೋಟಲ್ 5 ಲಕ್ಷ ಆಗಿದೆ. 5 ಲಕ್ಷ ಹಾಕಿದ್ರಿ. ನಿಮ್ಗೆ ಬಂದಿದ್ದು ಎಷ್ಟು ಪೇಮೆಂಟ್ ಬಂತು? 3 ತಿಂಗಳು ಬಂದೈತೆ. ಎಷ್ಟು ಬಂತು? 2,40,000 ಬಂದೈತೆ. 1.5 ಲಕ್ಷದ ಬಂದಿಲ್ಲ. 60,000 ಬಂದಿಲ್ಲ. ಕೊಡಿಕನ್ನೂರಿಂದ ಮಾತಾಡ್ತಾ ಇರೋದು. ನಾನು ರೀಲ್ಸ್ ನೋಡೇ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದು. 60,000 ಇನ್ವೆಸ್ಟ್ ಮಾಡಿದ್ದೀನಿ ಫಸ್ಟು ಸ್ಟಾರ್ಟಿಂಗ್ ನೋಡೋಣ ಅಂತೇಳಿ. ಈಗ ನಾವು ಕೇಳಿದವಾಗ ಕೂಡ ಅವರು ಅದೇ ಮಾತೇ ಹೇಳೋದು, ನಮ್ಮ ಮೇಲೆ ನಂಬಿಕೆ ಇಡಿ ಅಂತೇಳಿ. ಸ್ವಲ್ಪ ಜನ ಕೆಲಸ ಮಾಡಿ ಅಲ್ಲಿಂದ ಬಿಟ್ಟೋಗಿರೋರು ಇದ್ದಾರೆ, ಅಂದರೆ ಸ್ಯಾಲ್ರಿಗಿದ್ದು. ಕೆಲವ್ರ ಬಗ್ಗೆ ನಾವು ನೋಡಿರ್ತೀವಿ ಅಂದ್ಬಿಟ್ಟು ನಾವು ಇನ್ವೆಸ್ಟ್ ಮಾಡಿ ನಾವು 1 ತಿಂಗಳು ಸ್ಯಾಲ್ರಿ ಬಂತು. ನೆಕ್ಸ್ಟ್ 20ನೇ ತಾರೀಕು ಬರ್ತೈತೆ ಅಂದರು 25ನೇ ತಾರೀಕು ಹಾಕಿದ್ರು ನಮಗೆ ಸ್ಯಾಲ್ರಿ. ಅದು ಫೋನ್ಪೇಗೆ ಬಂತು ಅಕೌಂಟಿಗೆ. ಮತ್ತು ನೆಕ್ಸ್ಟ್ 5ನೇ ತಾರೀಕು ಹಾಕ್ತೀನಿ ಅಂದವ್ರು ಇದುವರೆಗೂ ಇಲ್ಲ. ಅನ್ನಷ್ಟರಲ್ಲಿ ರೀಲ್ಸು ಅದು ಇದೆಲ್ಲ ಬಂದಿದ್ದಕ್ಕೋಸ್ಕರ ನಾವೆಲ್ಲ ಬಂದು ಇದು ಮಾಡ್ತಿರೋದು. ಈಗ ನಾವೆಲ್ಲ ಕೇಳ್ಕೊಳ್ಳೋದೇನು ಅಂದರೆ ದುಡ್ಡು ತಿಂದು ಅವ್ರು ಆರಾಮಾಗಿದ್ದಾರೆ. ನಾವು ಕುಟುಂಬಸ್ಥರು, ಮಕ್ಕಳು ಮರಿ ಎಲ್ಲ ಇದ್ದಾರೆ. ಅವರೆಲ್ಲ ತುಂಬ ನೋವು ಪಡ್ತಿದ್ದಾರೆ. ಏನು ಲೋನುಗಳು ಮಾಡಿಕೊಂಡು ಸಂಘಗಳಲ್ಲೆಲ್ಲ ಇಟ್ಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ. ಅವ್ರಿಗೆಲ್ಲ ತುಂಬ ಬಾಧೆ. ಯಾಕಂದರೆ ಗೌರ್ಮೆಂಟ್ ಸಂಬಳ ಬರೋರಿಗೆ ಅವ್ರಿಗೆ ಗೊತ್ತಾಗಲ್ಲ, ಎಲ್ಲೋ ಬರುತ್ತೆ ಎಲ್ಲೋ ಹೋಗುತ್ತೆ. ಈ ಬಡ ಕುಟುಂಬದವರೆಲ್ಲ ಏನು ಮಾಡಬೇಕು ಅನ್ನೋದು ಅಷ್ಟೇ.
ಸಂಘದಲ್ಲಿ ಸಾಲ ಮಾಡಿ ಇನ್ನೊಬ್ರ ಹತ್ರ ಸಾಲ ಮಾಡಿ ಬಡ್ಡಿಗೆ ತೊಗೊಂಬಂದು ಏನೋ ₹1 ಬರುತ್ತಲ್ಲ ಅಂತೇಳಿ ಇವ್ರು ಮಾಡಿರೋದು. ಲೋನ್ಗಳೆಲ್ಲ ಮಾಡಿಸಿ ಕೆಲವ್ರು ಮಾಂಗಲ್ಯ ಎಲ್ಲ ಎತ್ಕೊಂಡೋಗಿ ಇಟ್ಬಿಟ್ಟು ಒಡವೆ ಎತ್ಕೊಂಡೋಗಿ ಇಟ್ಬಿಟ್ಟು ಇಷ್ಟೆಲ್ಲ ಮಾಡಿದ್ದಾರೆ. ನಾವು ಮೇಲಧಿಕಾರಿಗಳ ಹತ್ರ ಎಲ್ಲ ಕೇಳ್ಕೊಳ್ಳೋದೇನೆಂದರೆ ಬೇರೆ ಕಡೆ ಎಲ್ಲ ಫ್ರಾಡ್ಗಳಾಗಿದೆ, ಬೇರೆ ಒಂದು ಕಡೆ ಎಲ್ಲ ತುಂಬ ಈ ಥರ ಫ್ರಾಡ್ಗಳೆಲ್ಲ ನಡೆದಿದೆ. ಈಗ ನಮ್ಮ ಕೋಲಾರದಲ್ಲೇ ನಡೆದಿದೆಯಲ್ಲ, ಈ ಥರ ನಮಗಿಂತೂ ಮಧ್ಯವರ್ಗದವ್ರು ತುಂಬ ಇದ್ದಾರೆ. ಯಾರ ಹತ್ರನೋ ಹೋಗೋದು, ಹಣ ಒಂದು 50,000 ಕೊಡು, ನಾನು ಇದರಲ್ಲಿ ಸಂಪಾದನೆ ಮಾಡಿ ನೀನು ತೀರಿಸ್ತೀನಿ, ವಾರ ಕಟ್ತೀನಿ, ಇಲ್ಲ ದಿನಕ್ಕೆ ಇಷ್ಟು ಬಡ್ಡಿ ಹಾಕ್ಕೊಡ್ತೀನಿ, ಈ ಥರ ಎಲ್ಲ ತೊಗೊಂಬಂದು ಇನ್ವೆಸ್ಟ್ ಮಾಡಿದ್ದಾರೆ. ಇವರೇನೋ ಆರಾಮಾಗಿದ್ದಾರೆ. ಇವತ್ತು ಬೇಲ್ ಸಿಕ್ಬಿಡುತ್ತೆ, ಇವ್ರು ಆರಾಮಾಗಿರ್ತಾರೆ. ನಮಗೆಲ್ಲ ದುಡ್ಡು ಯಾರು ಕೊಡ್ತಾರೆ? ಕೋಲಾರದಲ್ಲಿ ನಾವೆಲ್ಲ ಕೇಳ್ಕೊಳ್ಳೋದು ಇನ್ನೊಬ್ರಿಗೂ ಅನ್ಯಾಯ ಆಗಬಾರ್ದು. ಇವತ್ತು ನಾವು ಕಣ್ಮುಚ್ಚಿ ಬಟ್ಟೆ ಕಟ್ಕೊಂಡು ಅವ್ರ ಮೇಲೆ ದುಡ್ಡು ಹಾಕಿದ್ದೀವಿ. ಪಾಪ ಇನ್ನೂ ಕೆಲವ್ರು ಇರ್ತಾರೆ ನಮಗೆ ಗೊತ್ತಾಗ್ದಿರ, ಅವರು ಹಿಂಗೆ ಮಾಡ್ತಾರೆ. ನಾಳೆ ಒಂದು ದಿವಸ ಪ್ರಾಣ ಕಳ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡಲ್ಲ. ಈಗ ನಿಮಗೂ ಗೊತ್ತು ಗೌರ್ಮೆಂಟ್ ಏನು, ಕಾನೂನೇನು, ಈ ಜನಗಳ ಬಗ್ಗೆ ಏನು, ಕೊಡ್ತಾನೆ ಅಂದರೆ ಆಸೆ, ಹೊಡಿತಾನೆ ಅಂದರೆ ಭಯ. ಆ ಥರ ಇರೋ ಟೈಮಲ್ಲಿ ನಾವೆಲ್ಲ ಕೇಳ್ಕೊಳ್ಳೋದೊಂದೇ, ನಾವೆಷ್ಟು ಜನ ಇನ್ವೆಸ್ಟ್ ಮಾಡಿದಿರೋ ನಮ್ಮ ದುಡ್ಡೆಲ್ಲ ವಾಪಸ್ ಕೊಟ್ಟು ಇನ್ನೊಂದ್ಸಲಿ ಈ ಥರದವ್ರು ಆಗಬಾರ್ದು. ಅವ್ರು ಕಠಿಣವಾಗಿ ಶಿಕ್ಷೆ ಕೊಡಬೇಕು.